ಹಲೋ ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ಎಲ್ಲ ಕೇಳಿ, ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಪ, ವೇಷಭೂಷಣ ನೋಡಿದರೆ ಹಳ್ಳಿಯಿಂದ ಬಂದಂತಿದೆ. ಚಿಕ್ಕ ವಯಸ್ಸಿನ ಹುಡುಗಿ, ಮುಗ್ಧತೆ ಇನ್ನೂ ಮಾಸಿದಂತಿಲ್ಲ. ಬೆಳಗಿನ ನನ್ನ ಸಿಟ್ಟಿಗೆ ಹೆದರಿದಂತಿದೆ ಹುಡುಗಿ. ಸಾರಿ, ನಿನ್ನ ಹೆಸರೇನಾಯಿತು? ಪ್ರಾರ್ಥನಾ ಸರ್. ತಡೆದು ಅಂತೂ ತನ್ನ ಹೆಸರು ಹೇಳಿದಳು. ಓಕೆ, ಹೆದರಬೇಡ ಪ್ರಾರ್ಥನಾ. ಅದು ಬೆಳಗ್ಗೆ ಯಾವುದೋ ಟೆನ್ಷನ್ನಲ್ಲಿದ್ದೆ. ಅದೇ ಸಮಯದಲ್ಲೇ ನೀನು ಬಂದ್ಬಿಟ್ಟಿದ್ದೆ, ಅದಕ್ಕೆ ಗದರಿಸಿ ಕಳಿಸಿದೆ. ಸಾರಿ. ಆಶ್ಚರ್ಯದಿಂದ ತಲೆ ಎತ್ತಿದಳು ಅವಳು. ಅವಳನ್ನೇ ನೋಡುತ್ತಿದ್ದನವ. ಭಯಕ್ಕೋ ಗಾಬರಿಗೋ ದುಃಖಕ್ಕೋ ಅವಳ ಮುಖವೆಲ್ಲ ಕೆಂಪಾಗಿ ಹೋಗಿತ್ತು. ಕಣ್ಣೀರು ತುಂಬಿದ ಅವಳ ಕಣ್ಣು ಕೂಡ. ಥಟ್ಟನೆ ತನ್ನ ಮುಖ ಪಕ್ಕಕ್ಕೆ ತಿರುಗಿಸಿದ. ತುಂಬುಗೆನ್ನೆಯ ಮೇಲೆ ಬಿದ್ದ ಕಣ್ಣೀರನ್ನು ಒರೆಸಿಕೊಂಡವಳು ಇನ್ನೂ ಅವನ ಮಾತನ್ನು ನಂಬಲಾರದಾಗಿದ್ದಳು. ಖುಷಿಯಿಂದ ಅವಳ ಮುಖ ಅರಳಿತು. ಏನಂದ್ರಿ ಸರ್? ಅವಳ ಕಡೆ ತಿರುಗಿದ್ದವ ಅವಳ ಅರಳಿದ ಮುಖವನ್ನೇ ದಿಟ್ಟಿಸಿ ಸಾರಿ ಅಂದೆ. ಅದ್ಬಿಡು, ನೀನು ಯಾಕೆ ಆ ಟೈಮಲ್ಲಿ ನನ್ನ ಕ್ಯಾಬಿನ್ಗೆ ಬಂದಿದ್ದೆ? ಓ ಅದಾ ಸರ್, ಅದು ಏನು ಹೇಳು? ಅವತ್ತು ನೀವು ನನಗೆ ಗುದ್ಬಿಟ್ಟಿದ್ರಲ್ಲ. ಅಲ್ಲ, ನಾನು ನಿಮಗೆ ಗುದ್ಬಿಟ್ಟಿದ್ನಲ್ಲ. ನಿಮಗೆ ಏನೇನೋ ಬಾಯಿಗೆ ಬಂದಿದ್ದು ಹೇಳ್ಬಿಟ್ಟಿದ್ದೆ. ಅದಕ್ಕೆ ಸಾರಿ ಕೇಳೋಣ ಅಂತ ನಿಮ್ಮನ್ನ ಹುಡುಕುತ್ತಾ ಇದ್ನಾ. 2 ದಿನದಿಂದ ನೀವು ಕಂಡಿರಲಿಲ್ಲ. ಇವತ್ತು ನಿಮ್ಮನ್ನ ನೋಡಿ ಸಾರಿ ಕೇಳ್ಬೋದಲ್ಲ ಈಗಲೇ ಅಂತ ಹಿಂದೂ ಮುಂದೆ ಯೋಚಿಸದೆ ಕ್ಯಾಬಿನ್ಗೆ ನುಗ್ಬಿಟ್ಟೆ. ತನ್ನ ದೊಡ್ಡ ಕಣ್ಗಳನ್ನು ಇನ್ನೂ ಹಿಗ್ಗಿಸಿ ಕೈ ಬಾಯಿ ಆಡಿಸ್ತಾ ಒಂದೇ ಉಸಿರಿಗೆ ಹೇಳಿ ಭಯದಿಂದ ಅವನ ಮುಖ ನೋಡಿದಳು. ಅವಳ ಮಾತು ಅವನಿಗೆ ನಗು ತೋರಿಸದೆ ಮುಖವನ್ನು ಗಂಭೀರವಾಗಿಸಿದ. ನಡಿಬೇಕಾದ್ರೆ ನೋಡ್ಕೊಂಡು ನಡಿಬೇಕು. ನೀವೇನು ಇನ್ನೂ ಚಿಕ್ಕ ಮಕ್ಕಳಾ? ಸಾರಿ ಸರ್, ತಪ್ಪಾಯಿತು. ಇನ್ನೊಂದು ಸಲ ಇಂಥ ತಪ್ಪಾಗಲ್ಲ. ಓಕೆ, ಯು ಮೇ ಗೋ ನೌ. ಒಂದೇ ಉಸಿರಿಗೆ ಹೊರಬಂದು ನಿಡಿದಾದ ಉಸಿರು ಬಿಟ್ಟಳು. ಅಬ್ಬಾ, ಬದಿಕಂಡೆ. ಆ ವಯ್ಯ ಸಿಟ್ಟಿನಲ್ಲಿ ಇನ್ನೇನೇನು ಬೈತಾರೋ ಅಂದ್ಕೊಂಬಿಟ್ಟಿದ್ದೆ. ಪರವಾಗಿಲ್ಲ ಪ್ರೊಫೆಸರ್, ನಾನು ಅಂದ್ಕೊಂಡಷ್ಟು ಕೆಟ್ಟವರಲ್ಲ ಅನ್ನಿಸ್ತದೆ. ಈಗ ಮುಗುಳ್ನಕ್ಕ ಶರಶ್ಚಂದ್ರ. ಮತ್ತದೇ ಯೋಚನೆಗೆ ಜಾರಿದ. ತಲೆ ಚಿಟ್ಟು ಹಿಡಿದು ಹೋಯಿತವನಿಗೆ. ಎದ್ದು ಸೀದಾ ಮನೆಗೆ ಹೊರಟ. ಇವಳು ಬರುವವರೆಗೂ ಹೊರಗಡೆಯೇ ಶತಪಥ ತಿರುಗುತ್ತಿದ್ದಳು ಮಮತಾ. ಇವಳನ್ನು ಕಂಡ ತಕ್ಷಣ ಏನಾಯ್ತೆ ಪಾರಿ? ಆ ಪ್ರೊಫೆಸರ್ ಏನು ಬೈದಿಲ್ಲ ಅಲ್ವಾ? ಏನಿಲ್ಲ ಮಮ್ಮಿ, ನನಗೂ ಭಯದಿಂದ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು ಕಣೆ. ಏನನ್ಬಿಡ್ತಾರೇನೋ ಅಂತ. ಪರವಾಗಿಲ್ಲ. ಅವಯ್ಯ ವಿಶ್ವಾಮಿತ್ರ ಪ್ರೊಫೆಸರ್ ನಾವು ಅಂದ್ಕೊಂಡಂಗಿಲ್ಲ ಅನ್ನಿಸ್ತದೆ ಕಣೆ. ಸ್ವಲ್ಪ ಬುದ್ಧಿವಾದ ಹೇಳಿ ಕಳಿಸಿದ್ರು. ನನ್ನ ಹತ್ರ ಸಾರಿನೂ ಕೇಳಿದ್ರು ಕಣೆ. ಏನಂದೆ? ನಿಂಗ್ಯಾಕೆ ಸಾರಿ ಕೇಳಿದ್ರು ಅವರು? ಓ, ನಿಂಗೆ ವಿಷಯ ಹೇಳಿಲ್ಲ ಅಲ್ವಾ? ಬೆಳಗ್ಗೆ ನಿನ್ನ ಜೊತೆಗೆ ಬತ್ತಿದ್ನಾ, ಆವಾಗಲೇ ಆ ವಯ್ಯನ ನೋಡಿದೆ. ಖುಷಿಯಾಗಿ ಓಡ್ಬಿಟ್ಟೆ ಸಾರಿ ಕೇಳೋಕ್ಕೆ ಅವರ ಕ್ಯಾಬಿನ್ನೊಳಕ್ಕೆ. ಅದೇನು ಗಾಚಾರನೋ ನಂದು. ಆ ಪ್ರೊಫೆಸರ್ ಸಿಕ್ಕಾಪಟ್ಟೆ ಬೈದ್ಬಿಟ್ರು ಕಣೆ ನನಗೆ. ಅದೇನು ಬಂದಿತ್ತೋ ನನಗೆ, ಹಂಗೆ ನುಗ್ಬಿಡೋ ಅಂಥದ್ದು ಅಲ್ಲಿ. ಅದಕ್ಕೆ ಓಡ್ ಬಂದ್ಬಿಟ್ಟೆ. ಬೆಳಗ್ಗೆ ಹತ್ಕೊಂಡು ಓಡ್ ಬಂದಿದ್ದು ನೀನು. ಆ ಪ್ರೊಫೆಸರ್ಗೆ ಏನು ಬಂದಿತ್ತು ದೊಡ್ಡ ರೋಗ ಅಂತೀನಿ. ನಿಂಗೆ ಬೈದವ್ರಲ್ಲ. ನಿನ್ನ ನೋಡಿ ಬೈಯೋಕ್ಕಾದ್ರೂ ಹೆಂಗೆ ಮನ್ಸಾತು ಆ ವಯ್ಯಂಗೆ? ಬಿಡು ಮಮ್ಮಿ, ತಪ್ಪು ನಂದೇಯ. ಕೇಳ್ಬಿಟ್ಟು ಒಳಿಕೋಬೇಕಿತ್ತು. ಆದರೂ ಬೈದಿದ್ದಕ್ಕೆ ನನಗೂ ಸಾರಿ ಕೇಳಿದ್ರು ಕಣೆ. ಕಣ್ಣು ಅರಳಿಸಿ ಗೆಳತಿಗೆ ಹೇಳಿಕೊಂಡು ಖುಷಿಪಟ್ಟಳು. ಇತ್ತ ಮೇಘನ ಹೇಗಾದರೂ ಶರಶ್ಚಂದ್ರನನ್ನು ಮಾತನಾಡಿಸಿ ಕ್ಷಮೆ ಕೇಳಬೇಕೆಂದು ಕಾಲೇಜನ್ನೆಲ್ಲ ಹುಡುಕುತ್ತಿದ್ದಳು. ಎಲ್ಲೂ ಅವನ ಸುಳಿವಿಲ್ಲ. ನಿರಾಸೆಯಿಂದ ಹೊರಟಳು. ಅಷ್ಟು ಸುಲಭವಾಗಿ ಬಿಟ್ಟು ಬಿಡುವ ಜಾಯಮಾನ ಅವಳದಲ್ಲ. ನಾಳೆ ಸಿಗ್ತಾನಲ್ಲ, ಎಲ್ಗೋಗ್ತಾನೆ ಎಂದುಕೊಂಡು ಮುಗುಳ್ನಕ್ಕಳು. ಮನೆಗೆ ಬಂದ ಶರಶ್ಚಂದ್ರನ ತಲೆ ವಿಪರೀತ ಸಿಡಿಯುತ್ತಿತ್ತು. ರಂಗಣ್ಣನ ಕೈಯಿಂದ ಚಹಾ ತರಿಸಿಕೊಂಡು ಕುಡಿದ. ರೂಮಿಗೆ ಹೋಗಿ ಕುಳಿತವನಿಗೆ ಯೋಚನೆಗಳು ದಾಳಿಯಿಟ್ಟವು. ಡಿಗ್ರಿ ಓದ್ತಾ ಇದ್ದ ದಿನಗಳು. ಶರಶ್ಚಂದ್ರನ ರೂಪ, ಬುದ್ಧಿವಂತಿಕೆಗೆ ಅವನ ಹಿಂದೆ ಬೀಳುವ ಹುಡುಗಿಯರಿಗೆ ಲೆಕ್ಕ ಇರಲಿಲ್ಲ. ಮೇಘನಾ ಕೂಡ ಅವನದೇ ಕ್ಲಾಸ್. ತುಂಬ ಸಿರಿವಂತೆ, ಸುಂದರಿ, ತಕ್ಕ ಮಟ್ಟಿಗೆ ಬುದ್ಧಿವಂತೆಯೇ. ಅದಕ್ಕೆ ತಕ್ಕ ಹಾಗೆ ಪೊಗರು ಕೂಡ ಇತ್ತು. ಅವಳು ಕೂಡ ಶರಶ್ಚಂದ್ರನತ್ತ ಆಕರ್ಷಿತಳಾಗಲು ಹೆಚ್ಚಿನ ಸಮಯವಾಗಲಿಲ್ಲ. ಅವನ ಹಿಂದೆ ಮುಂದೆ ಸುತ್ತತೊಡಗಿದಳು. ಇವನೇನೂ ಗಮನಹರಿಸಲು ಹೋಗಲಿಲ್ಲ. ಎಲ್ಲರ ಹಾಗೆ ಅವಳು ಕೂಡ ಅವನ ಪಾಲಿಗೆ ಅಷ್ಟೇ. ಅವಳು ಹಿಡಿದ ಪಟ್ಟನ್ನು ಬಿಡುವ ಜಾಯಮಾನದವಳಲ್ಲ. ಬೇಕು ಅನ್ನಿಸಿದ್ದನ್ನು ಪಡೆದೇ ತೀರಬೇಕೆಂಬ ಹಠ ಅವಳದು.
ಆ ನೋಟ್ಸ್ ಬೇಕು, ಇದು ಕೊಡು, ಅದು ಇದು ಅಂತ ನೆಪ ಮಾಡಿಕೊಂಡು ಅವನ ಜೊತೆಗೇ ಇರತೊಡಗಿದಳು. ಕಾಲೇಜಲ್ಲವೇ? ಇಬ್ಬರ ಹೆಸರು ತಳುಕು ಹಾಕಿಕೊಳ್ಳಲು ಹೆಚ್ಚಿನ ಸಮಯವಾಗಲಿಲ್ಲ. ಅವಳಿಗೆ ಒಳಗೊಳಗೆ ಖುಷಿ, ಇವನಿಗೆ ವಿಪರೀತ ಬೇಸರವಾಯಿತು. ಅಂದಿನಿಂದ ಅವಳಿಂದ ಅಂತರ ಕಾಯ್ದುಕೊಳ್ಳತೊಡಗಿದ. ಇವಳು ಬಿಡುವಳೆ? ಡೈರೆಕ್ಟಾಗಿ ತಾನು ಅವನನ್ನು ಪ್ರೀತಿಸುತ್ತಿರುವ ವಿಷಯವನ್ನು ಅವನಿಗೆ ಹೇಳಿದಳು. ಒಂದು ಕ್ಷಣ ಕಕ್ಕಾಬಿಕ್ಕಿಯಾದವ. ನಂತರ ಅವಳಿಗೆ ಬುದ್ಧಿವಾದ ಹೇಳಿದ. ಇದು ಓದುವ ಸಮಯ, ಇಂಥದ್ದಕ್ಕೆಲ್ಲ ತನ್ನ ಬಳಿ ಸಮಯವಿಲ್ಲ. ಮೊದಲು ಓದಿ ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳ ಬಯಸುತ್ತೇನೆ ಅಂತಂದ. ಮೇಘನಾ, ನಾನು ಎಷ್ಟು ವರ್ಷ ಬೇಕಾದರೂ ಕಾಯುತ್ತೇನೆ. ಅಲ್ಲಿಯವರೆಗೆ ನಾವಿಬ್ಬರು ಫ್ರೆಂಡ್ಸ್ ಆಗಿ ಇರಬಹುದಲ್ಲ? ಓಕೆ, ಇದಕ್ಕೆ ನನ್ನದೇನೂ ಅಭ್ಯಂತರವಿಲ್ಲ. ಆದರೆ ಆಮೇಲೆ ಕೂಡ ನಾನು ಯಾವುದೇ ಭರವಸೆ ಕೊಡಲಾರೆ. ಒಪ್ಪಿಗೆ ಇದ್ದರೆ ಓಕೆ. ಅವಳಿಗೆ ಅವನ ಮೇಲೆ ವಿಪರೀತ ಭರವಸೆ ಇತ್ತು. ಅವನನ್ನು ಒಪ್ಪಿಸಿಯೇ ತೀರುವೆನೆಂದು. ಅವನ ಷರತ್ತಿಗೆ ಒಪ್ಪಿದಳು. ಅದು ಅವರ ಡಿಗ್ರಿ ಕೊನೆಯ ವರ್ಷ. ಇಬ್ಬರೂ ತುಂಬ ಹತ್ತಿರವಾಗಿದ್ದರು. ಶರಶ್ಚಂದ್ರ ಅವಳನ್ನು ತನ್ನ ಮನೆಗೆ ಕೂಡ ಒಮ್ಮೊಮ್ಮೆ ಕರೆದುಕೊಂಡು ಹೋಗುತ್ತಿದ್ದ. ಅಮ್ಮನಿಗೂ ಪರಿಚಯಿಸಿದ್ದ. ಶರಾವತಿ ಅವರಿಗೇಕೋ ಅವಳ ಸ್ವಭಾವ ಅಷ್ಟೊಂದು ಇಷ್ಟವಾಗಿರಲಿಲ್ಲ. ಮಗನಿಗೆ ಹೇಳಿದ್ದರೂ ಕೂಡ. ಆದರೂ ಮಗನ ಸಂತೋಷಕ್ಕೋಸ್ಕರ ಸಹಿಸುತ್ತಿದ್ದರು ಅವಳನ್ನು. ಆ ಸಮಯದಲ್ಲೇ ಅವಳು ಮತ್ತೊಮ್ಮೆ ತನ್ನ ಮನದ ಮಾತನ್ನು ಅವನಿಗೆ ತಿಳಿಸಿದ್ದಳು. ಇವನಿಗೂ ಬೇಡವೆನ್ನಲು ಯಾವುದೇ ಕಾರಣ ಇರಲಿಲ್ಲ. ಅಮ್ಮನನ್ನೂ ಒಪ್ಪಿಸಿದ್ದ. ಮಗನ ಸಂತೋಷಕ್ಕೋಸ್ಕರ ಅವರೂ ಒಪ್ಪಿದ್ದರು. ಅವಳ ಅಪ್ಪ ಕೂಡ ಒಮ್ಮೆ ಶರಶ್ಚಂದ್ರನ ಮನೆಗೆ ಬಂದು ಹೋಗಿದ್ದರು. ತಮ್ಮ ಅಂತಸ್ತಿಗೆ ಸರಿಹೊಂದದಿದ್ದರೂ ಸುಮಾರಾಗಿ ಇದ್ದಾರೆ ಎಂದು ತಮ್ಮ ಮಗಳ ಹಠಕ್ಕೆ ಮದುವೆಗೆ ಒಪ್ಪಿದ್ದರು. ಸರಳವಾಗಿ ಎಂಗೇಜ್ಮೆಂಟ್ ಆಯಿತು. ಮದುವೆ ಓದು ಮುಗಿದ ಮೇಲೆ ಎಂದು ನಿಶ್ಚಯವಾಯಿತು. ಶರಶ್ಚಂದ್ರನ ಓದು ಮುಗಿದು ಒಂದು ಖಾಸಗಿ ಕಾಲೇಜಿನ ಲೆಕ್ಚರರ್ ಆಗಿ ಕೆಲಸ ಕೂಡ ಪ್ರಾರಂಭಿಸಿದ. ಮದುವೆ ದಿನ ಗೊತ್ತುಪಡಿಸಿದರು. ಮದುವೆ ದಿನದವರೆಗೂ ಎಲ್ಲ ಚೆನ್ನಾಗಿಯೇ ಇತ್ತು. ಆದರೆ ಮುಹೂರ್ತದ ಸಮಯವಾದರೂ ವಧು ಮಂಟಪಕ್ಕೆ ಬರಲಿಲ್ಲ. ಬಂದಿದ್ದ ಜನ ತಲೆಗೊಂದರಂತೆ ಮಾತನಾಡತೊಡಗಿದ್ದರು. ಶರಾವತಿ ಅವರು ಅಲ್ಲೇ ಕುಸಿದಿದ್ದರು. ಶರಶ್ಚಂದ್ರ ಓಡಿ ಬಂದು ತನ್ನ ಅಮ್ಮನನ್ನು ಆಸ್ಪತ್ರೆಗೆ ಸೇರಿಸಿದ್ದ. ಅಂದು ಹಾಸಿಗೆ ಹಿಡಿದವರು ಮತ್ತೆ ಏಳಲೇ ಇಲ್ಲ. ಅಂದಿನಿಂದ ಹುಡುಗಿಯರಿಂದ ಅಂತರ ಕಾಯ್ದುಕೊಂಡ. ಅವರ ಕಡೆ ದಿವ್ಯ ತಾತ್ಸಾರ ಅವನದು. ಮದುವೆ ಎಂದರೆ ಉರಿದು ಬೀಳುವನು ಶರಶ್ಚಂದ್ರ. ಅಮ್ಮ ನೆನಪಿನಿಂದ ಎಚ್ಚೆತ್ತ ಶರಶ್ಚಂದ್ರ. ಅಮ್ಮನ ನೆನಪು ವಿಪರೀತ ಕಾಡಿತು. ಅದೇಕೋ ಮುಖವನ್ನು ಕೆಂಪಗಾಗಿಸಿ ಕಣ್ಣು ತುಂಬಿಕೊಂಡು ತನ್ನನ್ನೇ ನೋಡುತ್ತಿದ್ದ ಪ್ರಾರ್ಥನಾ ಥಟ್ಟನೆ ನೆನಪಾದಳು ಅವನಿಗೆ. ತನ್ನ ಮನಸ್ಥಿತಿಗೆ ತಾನೇ ಆಶ್ಚರ್ಯಪಟ್ಟ. ಆ ಪುಟ್ಟ ಹುಡುಗಿ ಯಾಕೆ ಪದೇ ಪದೇ ನೆನಪಾಗುತ್ತಿದ್ದಾಳೆ ನನಗೆ? ತಲೆ ಕೊಡವಿದ. ಸ್ಟುಪಿಡ್, ತನಗೆ ತಾನೇ ಅಂದುಕೊಂಡ. ಕತ್ತಲ ಆವರಿಸಿತು. ಬಾಲ್ಕನಿಗೆ ಹೋಗಿ ಆಕಾಶವನ್ನೇ ದಿಟ್ಟಿಸುತ್ತಾ ಕುಳಿತುಬಿಟ್ಟ. ಮಮ್ಮಿ, ಅಜ್ಜಮ್ಮ ನೆನಪಾಗ್ತಾವ್ರೆ ಕಣೆ. ಏನು ಮಾಡ್ತಾವ್ರೋ? ಹುಷಾರಾಗವ್ರೋ ಹೆಂಗೋ? ನಾನು ಬೇರೆ ಇಲ್ಲಿವ್ನಿ. ನಾಳೆ ನಮ್ಮ ಮನೆಗೆ ಫೋನ್ ಮಾಡಿ ಕೇಳುವ ಬಿಡು ಪಾರಿ. ಹೆಂಗೂ ನಂತವು ಮೊಬೈಲ್ ಐತಲ್ಲ. ನಿಮ್ಮನೇಲಿ ಫೋನ್ ಇಲ್ವಲ್ಲ, ಅದಕ್ಕೆ ನಮ್ಮನೆಗೆ ಮಾಡೋಣ. ಅಮ್ಮ ನನ್ನ ಮ್ಯಾಲಿಂದಾನೇ ನೋಡ್ತಿರ್ತದೆ ಅಲ್ವಾ ಮಮ್ಮಿ ಎಂದು ಕಣ್ಣು ತುಂಬಿಕೊಂಡಳು ಪ್ರಾರ್ಥನಾ.